ಇವತ್ತು ನಾವು ರೌಡಿ ಪೇರೇಡ್ ಮಾಡ್ಕೊಂಡಿದ್ದೇವೆ. ಇಡೀ ಜಿಲ್ಲಾದ್ಯಂತ ಒಟ್ಟು 986 ರೌಡಿಗಳಿದ್ದಾರೆ. ಅದರಲ್ಲಿ 388 ರೌಡಿಗಳು ಹಾಜರಿಯಾಗಿದ್ದಾರೆ. ಬೇರೆ ಬೇರೆ ರೌಡಿಗಳು ಕೆಲಸ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರಿಗೆ ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತಿದ್ದೇವೆ. ಈಗಾಗಲೇ ನಮ್ಮ ಬಾಲ್ಕಿ ಸಬ್ ಡಿವಿಷನಲ್ಲಿ ಎಲ್ಲ ರೌಡಿ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೆ ಅವರವ್ರ ಮನೆಗಳ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಟ್ಟು ಯಾರ್ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಹಾಗೂ ಎಬ್ಸ್ಕಾಂಡಿಂಗ್ ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೊಂಡು ಅಂಥವರ ಪ್ರಾಪರ್ಟಿಯನ್ನು ಪ್ರೊಕ್ಲಮೇಷನ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 2-3 ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಅಂದರೆ ರಾಬರಿ ಮಾಡುವವರಾಗಲಿ, ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡುವವರಾಗಲಿ, ಇಂಥವ್ರ ಮೇಲೆ ನಾವು ಎಕ್ಸ್ಟರ್ನ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬಹಳ ದೂರ ಇರುವಂಥ ಜಿಲ್ಲೆಗಳಿಗೆ ಗಡಿಪಾರಾಗ್ತಾರೆ. ಆ ಗಡಿಪಾರ ಬೇರೆ ಅವರಿಗೆಲ್ಲರಿಗೂ ಎಚ್ಚರಿಕೆ ಆಗಿ ಅಂತ ನಾವು ನಿಮ್ಮ ಮುಖಾಂತರ ಒಂದು ತಿಳಿಸ್ತಾ ಇದ್ದೀವಿ. ಆ ರೌಡಿ ಪ್ರವೃತ್ತಿಯನ್ನು ಬಿಟ್ಟು ಬದಲಾವಣೆಯಾಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛೆಯಿಂದ ಬರ್ತೀವಿ ಅವರೆಲ್ಲರಿಗೂ ಎಚ್ಚರಿಕೆ ನೀಡಿದ್ದೇವೆ. ಅದಕ್ಕೆ ನಾನು ಮತ್ತೆ ಫ್ರೈಡೇ ನಾನು ರೌಡಿ ಪರೇಡ್ ಮಾಡ್ತಾ ಇದ್ದೇನೆ. ಅವ್ರನ್ನ ಕೂಡ ಎಳೆದು ತಂದು ಇಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡೋಕ್ಕಂತ ನಾನು ಬಿಡ. ಪ್ರತ್ಯೇಕವಾಗಿ ಏನು ಹೇಳಿದೆ, ಲಾಸ್ಟ್ ಟೈಮ್ ಯಾರ್ಯಾರು ಆಪ್ಷನ್ ಆಗಿದ್ದಾರೆ ಅವ್ರ ಮೇಲೆ ಪ್ರತ್ಯೇಕ ನಿಗಾ ವಹಿಸಿ ಅವ್ರನ್ನ ಹಿಡ್ಕೊಂಡು ಬನ್ನಿ ಅಂತ ಹೇಳಿದೆ ನಾನು. ಹುಮ್ನಾಬಾದ್ PSI ರೇಸ್ ಹುಮ್ನಾಬಾದ್ PSI ಬಸವಕಲ್ಯಾಣ ಟೌನ್ PS ಅಂಬರೀಶ್ ಹುಮ್ನಾಬಾದ್ ಯಾವ ವರ್ಷ ಮರ್ಡರ್ ಮಾಡಿದ್ದು? 22. A1 A2 ಹೆಂಗೆ ಎದರಲ್ಲಿ ಮರ್ಡರ್ ಮಾಡಿದ್ದು? ಆಕ್ಸಿಡೆಂಟ್ಲಿ ಆಗಿತ್ತು ಸರ್. ನಾನೇ ಕಾಲಿಂದ ತಲವಾರು ಚಾಕು ಏನೋ ಉಪಯೋಗಿಸಿದೆ ಸರ್. ಇನ್ನು ಯಾರು ಮರ್ಡರ್ ಆರೋಪಿಗಳಿದ್ದರು? ಹುಮ್ನಾಬಾದಲ್ಲಿ ಒಟ್ಟು ರೌಡಿ ಶೀಟರ್ಗಳು ಎಷ್ಟು? 40ರಲ್ಲಿ ಎಷ್ಟು ರೌಡಿ ಶೀಟರ್ಗಳು ಕೊಲೆ ಆರೋಪಿಗಳಿದ್ದಾರೆ? ಒಬ್ಬ ಬಂದ ಸರ್ ಲಿಸ್ಟ್ ನೋಡಿ. ಮಿಕ್ಕಿದವ್ರು ಯಾರು ಯಾಕೆ ಬಂದಿಲ್ಲ? ಮಿಕ್ಕಿದವ್ರು ಯಾರು ಯಾಕೆ ಬಂದಿಲ್ಲ? 12 ಜನ ದಿನ ಪರೇಡ್ ಮಾಡಿ 12,000 ಮಾಡಿಸಿದ್ದೇವೆ ಸರ್. ನಿಮ್ಗೆ ಮತ್ತೆ 2ನೇ ರೌಡಿ ಪರೇಡ್ ಏನಾದರೂ ಹೇಳಿ. ಕಮಾಂಡ್ ಸೆಂಟರ್ ಹರ್ಷನ್ ಕೂಡ ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಅಟೆನ್ಷನ್. बेलूर भाई ಸೊಕೋಲ್ ಯಾಕೆ 30 ಸ್ಥಾನದಿಂದ 388 ಜನ ಹಾಜರು. ಸೊಕೋಲ್ ಯಾಕೆ ಅದಕ್ಕೆ ಬರ್ತಿದ್ದು ಬೀದರ್ ಲೆಕ್ಕತ್ತಲ್ಲ. A1 A2 ನಾವು A1 ಸಿಕ್ಕಿಲ್ಲ. ಏನು ಮಾಡಕ್ಕೆ ಹೋಗಿದ್ದೀನಿ ನನಗೆ? ಹಾಂ, ಯಾವ ಸಂಘಟನೆ? ಎದರಲ್ಲಿ ಹೊಡೆದಿದ್ರಿ ಅವನಿಗೆ? ತಲ್ವಾರು. ಇನ್ನು ಮುಂದೆ ಬಸವಕಲ್ಯಾಣದಲ್ಲಿ ತಲ್ವಾರ್ ಆಗಲಿ ಚಾಕಾಗಲಿ ಯಾರು ಹಿಡಿದ್ರೂ ಬಿಡಕ್ಕೆ ಹೋಗಬೇಡಿ. ಪ್ರತಿ ವೆಹಿಕಲ್ ಚೆಕ್ ಆಗಬೇಕು. ಪೀಕ್ ಟೈಮ್ಸಲ್ಲಿ ಈವ್ನಿಂಗ್ 7 to ನೈಟ್ 10-11 o'clock ತನಕ ಪ್ರತಿ ವೆಹಿಕಲ್ನು ಚೆಕ್ ಮಾಡಬೇಕು. ಯಾರು ಕೂಡ ಮಚ್ಚು ಚಾಕು ಹಿಡಿದು ಓಡಾಡಂಗಿಲ್ಲ.
ಅವನ ಹೆಸರೇನು ಹೇಳ್ರಿ? ಅವನ ಮೇಲೆ ರೌಡಿ ಶೀಟ್ ಇದೆ ಅಲ್ವಾ? ಬಂದಿದ್ದಾನ ಅವನು? ಎಲ್ಲಿಗೆ ಓಡಿ ಹೋಗಿದ್ದಾನ ಅವನು? ಊರು ಖಾಲಿ ಮಾಡ್ಕೊಂಡು ಹೋಗಿದ್ದ? ಇಲ್ಲ, ರೌಡಿ ಪೆರೇಡ್ ಹೇಳಿದ್ದಾಗ ಮಾತ್ರ ಓಡಿ ಹೋಗಿದ್ದಾನ ಅವನು. ಅದೇ ರೀ, ರೌಡಿ ಪೆರೇಡ್ ಅಂದಾಗ ಓಡಿ ಹೋಗಿದ್ದ, ಮತ್ತೆ ರೌಡಿ ಪೆರೇಡ್ ಮುಗಿದ ತಕ್ಷಣ ಮತ್ತೆ ಬರ್ತಾನ ಅವನು. ಇವರಿಗೊಂದು ನೋಟಿಸ್ ಕೊಟ್ಟು 3 ದಿನ ಟೈಮ್ ಕೊಡಿ ಅವ್ನಿಗೆ ಎತ್ಕೊಂಡು ಬರ್ಬೇಕಂತ ಹೇಳಿ. ಯಾಕೆ ಓಡಿ ಹೋಗಿದ್ದಾನ ಅವನು? ಅವನೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಓಡಿ ಹೋಗಿದ್ದಾನ ಅವನು? ನೀವು ಹೇಳ್ಬೇಕಂತವ್ರ ಹೆಸರುಗಳು ಅಂತವ್ರು. ಐರನ್ ಶಾಪ್, ಸ್ಟೀಲ್ ಶಾಪ್ ಕಡೆ ಆಗಿದ್ದ ಮರ್ಡರ್ ಆರೋಪಿಗಳು ಎಲ್ಲಿದ್ದಾರೆ ಈಗ? ಸ್ಟೀಲ್ ಶಾಪ್ ಕಡೆ ಒಂದು ಮರ್ಡರ್ ಆಗಿದೆ, ನೆನಪಿಲ್ಲ ನಿಮಗೆ? ಅವರು ದುಡ್ಡು ಕೊಡಬೇಕಾಗಿದ್ದಾರೆ, ಅವನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿ ಆ ಸ್ಟೀಲ್ ಶಾಪ್ ಕಡೆ ಕಡಿತಾರೆ. ನಾನು ಬಂದ ಹೊಸದಲ್ಲ ಅವನು ಮಾರ್ಕೆಟ್ ಸಿದ್ದು ಇವನಿಗೆ ದುಡ್ಡು ಕೊಡಬೇಕಾಗಿದೆ, ಹೋಗಿ ಕೇಳ್ತಾನೆ. ಸ್ಟೀಲ್ ಅಂಗಡಿ ಕಡೆ ಆಗಿದೆ ಅಲ್ಲ. ನಿಮ್ಮ ಕ್ರೈಮ್ ನಂಬರ್ ಸಮೇತ ನಾನೇ ಕೊಡ್ತೇನೆ, 2 ನಿಮಿಷ ತಡಿ. ಯಾರು ಕ್ರಿಮಿನಲ್ ರೌಡಿಗಳು ಯಾರು ನಿಮ್ಮಲ್ಲಿ? ಯಾಕೆ ಇಲ್ಲಿ ಬಂದು ಯಾವಾಗ ಜಸ್ಟ್ ಬಂದು ಏನು ಅವನ ಹೆಸರು? ಮನ್ಸೂರ್ ಅಹಮದ್ ಖಾದ್ರಿ ಸರ್. ಚೆನ್ನಾಗಿ ಮೆರವಣಿಗೆಗಳು ಮಾಡ್ತಾ ಇದ್ದಾನಲ್ಲ, 2 ಗಂಟೆ 3 ಗಂಟೆ ತನಕ ಮೆರವಣಿಗೆ ಮಾಡ್ತಾ ಇದ್ದಾನೆ. ಆವಾಗ ಆಗಲಾರದ ಸುಸ್ತಿ ಇವಾಗ ಯಾಕೆ ಆಗ್ತಾ ಇದೆ ಹೇಳ್ರಿ? ಆವಾಗ ಸುಸ್ತಿ ಆಗಲ್ಲ, 2 ಗಂಟೆ 3 ಗಂಟೆ ಮೆರವಣಿಗೆ ಮಾಡ್ತಾನೆ ಉದ್ದಕ್ಕೂ. ಈಗ ಮತ್ತೆ ಕೂರ್ಸಿ ರಿಯಾಜುದ್ದೀನ್ ಇಲ್ಲ, ನಮ್ಮ ಮೊಹಮ್ಮದ್ ರಿಯಾಜುದ್ದೀನ್ ಎಲ್ಲಿದ ಸರ್? ರಿಯಾಜುದ್ದೀನ್ ಬಂದಿಲ್ಲ ಸರ್. ಲೈಕ್ ಅವರು ಲೈಕ್ ಕೈ ಎತ್ತು ತಾಸೀನ್ ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಿಸ್ಕೊಳ್ಳಿ, ಸ್ವೇಚ್ಛೆಯಿಂದ ಬರ್ತೀವಿ. ನೀವೇ ರೌಡಿ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋದರೆ ಮಾತ್ರ ಕಾನೂನು ಸಂಕಷ್ಟ ನಿಮಗೆ ಇದ್ದೇ ಇರ್ತದೆ. ನಾವು ಎಲ್ಲ ಮನೆಗಳ ಮೇಲೆ ದಾಳಿ ಮಾಡ್ತೇವೆ. ಒಂದು 4 ದಿನದ ಹಿಂದೆ ಬಾಲ್ಕಿ ಸಬ್ ಡಿವಿಷನ್ನಲ್ಲಿ ಪ್ರತಿಯೊಬ್ಬ ರೌಡಿ ಶೀಟರ್ ಮನೆ ಮೇಲೆ ದಾಳಿ ಮಾಡಿದ್ದೇವೆ. ಯಾರ್ಯಾರು ತಲವಾರುಗಳನ್ನು ಇಟ್ಕೊಂಡಿದ್ದಾರೆ, ವೆಹಿಕಲ್ಗಳಲ್ಲಿ ಯಾರ್ಯಾರು ಚಾಕುಗಳನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ನಾವು ತೆಗೆದಿದ್ದೇವೆ. ಅಂತವರ ಮೇಲೆ ಕಾರ್ಮಿಕರನ್ನು ಕೈಗೊಂಡು ಎಕ್ಸ್ಟರ್ಮೆಂಟ್ ಮಾಡ್ತಾ ಇದ್ದೇವೆ. ಈಗಾಗಲೇ 3 ಜನರು ನಾವು ಬೇರೆ ಬೇರೆ ದೂರ ಜಿಲ್ಲೆಗಳಲ್ಲಿ ನಾವು ಗಡಿಪಾರು ಮಾಡಿದ್ದೇವೆ. ಮಟ್ಕ ಹೆಸರಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರನ್ನ ದೋಚಿಕೊಳ್ಳುವ ಮಟ್ಕ ಕಳ್ಳರನ್ನು ಕೂಡ ನಾವು ಬಿಡಲ್ಲ. ಅದೇ ರೀತಿ ಡ್ರಗ್ಸ್ ಅನ್ನು ಮಾರೋ ಸ್ಟೂಡೆಂಟ್ಸ್ ಸಮಾಜವನ್ನು ಹಾಳು ಮಾಡುವ ರೌಡಿ ಶೀಟ್ಗಳನ್ನು ಕೂಡ ನಾವು ಬಿಡಲ್ಲ. ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದ್ದೇನೆ, ರೌಡಿ ಶೀಟ್ ಇದ್ದಿದ್ದರಿಂದ ಕೇವಲ ನಿಮ್ಮ ಒಬ್ಬರಿಗೆ ನಷ್ಟ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೂ ನಷ್ಟ. ರೌಡಿ ಶೀಟ್ಗಳು ರೌಡಿ ಶೀಟ್ಗಳ ಮಕ್ಕಳಿಗೂ ಕೂಡ ಮಕ್ಕಳನ್ನು ಕೊಡಲ್ಲ, ಯಾವ ನೆಂಟಸ್ಥನ ಯಾರು ಇಟ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಫ್ರೈಡೆ ಮತ್ತೊಂದು ರೌಡಿ ಪೀರಿಯಡ್, ಇವತ್ತು ಯಾರ್ಯಾರು ಮಿಸ್ ಆಗಿದ್ದಾರೆ, ಯಾಕೆ ಮಿಸ್ ಆಗಿದ್ದಾರೆ ಅನ್ನೋ ಪಟ್ಟಿಯನ್ನು ಸೇವ್ ಮಾಡಿಕೊಂಡು ಫ್ರೈಡೆ ಕಡ್ಡಾಯವನ್ನು ಮುಂದೆ ಹಾಜರುಪಡಿಸಿ.